ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಕರ್ನಾಟಕದ ಎಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜುಗಳ ನೀಟ್ 2026 ಮಾರ್ಕ್ ಕಟ್ ಆಫ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಪ್ರಯಾರಿಟಿ 1 ಇಂದ ಪ್ರಯಾರಿಟಿ 24 ವರೆಗೂ ದೇರ್ ಆರ್ 24 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇನ್ ಕರ್ನಾಟಕ, ಇನ್ಕ್ಲೂಡಿಂಗ್ 2 ESI ಮೆಡಿಕಲ್ ಕಾಲೇಜಸ್. ಯಾಕೆ ಈ ವಿಡಿಯೋ ನೀವು ನೋಡಬೇಕು ಅಂದರೆ, ನಿಮಗೆ ಮಾರ್ಕ್ ಅಲ್ಲಿ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ ವಿತ್ ಸರ್ಟನ್ ಕಟ್ ಆಫ್. ಅದಕ್ಕಿಂತ ಚೆನ್ನಾಗಿರೋ ಕಟ್ ಆಫ್ ಇರುವಂಥ ಕಾಲೇಜ್ನ ನೀವು ಲೀಸ್ಟ್ ಪ್ರಯಾರಿಟಿ ಕೊಟ್ಕೊಂಡಿರ್ತೀರಾ. ಈಗ ಅರೇಂಜ್ ಮಾಡ್ಕೊಳ್ಳೋದಕ್ಕೆ 20ನೇ ತಾರೀಕುವರೆಗೂ ಟೈಮ್ ಇದೆ ನಿಮಗೆ. ಸೊ ಈಗ ಯೋಚನೆ ಮಾಡೋದಕ್ಕೂ ಟೈಮ್ ಇದೆ, ಆ ಕಾಲೇಜ್ಗೆ ಹೈಯೆಸ್ಟ್ ಪ್ರಯಾರಿಟಿ ಕೊಡಬೇಕಾ ಬೇಡವಾ ಅಂತ. ಈಗ ಯಾವುದೋ ಒಂದು ಕಾಲೇಜ್ ಅಲರ್ಟ್ ಆಗಿದೆ, ಅದು ನಿಮ್ಗೆ ಇಷ್ಟ ಇಲ್ಲ, ಬಟ್ ಇಷ್ಟ ಇರುವಂಥ ಕಾಲೇಜ್ನ ಕಡಿಮೆ ಪ್ರಯಾರಿಟಿ ಕೊಟ್ಕೊಂಡಿರ್ತೀರಾ, ಬಟ್ ಅದ್ರ ಕಟ್ ಆಫ್ ಈಗ ಚೆನ್ನಾಗಿದೆ. ಸೊ ಅದನ್ನು ನೀವು ಹೈಯೆಸ್ಟ್ ಪ್ರಯಾರಿಟಿ ಕೊಟ್ಕೋಬಹುದು. ಆ ಕಾಲೇಜ್ ನಿಮ್ಗೆ ಸಿಗುತ್ತೋ ಇಲ್ವೋ, ಟಾಪ್ ಕಾಲೇಜಸ್ನೆಲ್ಲ ಟಾಪಲ್ಲೇ ಹಾಕ್ಕೊಳ್ಳಿ. ತುಂಬ ಜನ ಏನು ಮಾಡ್ತಾರೆ, ಈ ಕಾಲೇಜ್ ಸಿಗೋದಿಲ್ಲ ಸರ್ ನನ್ನಂತ ಅವ್ರಿಗೆ ಅಂತ ಲೀಸ್ಟ್ ಪ್ರಯಾರಿಟಿ ಕೊಟ್ಕೊಂಡಿರ್ತಾರೆ. ಸಿಗಲ್ಲ ಅಂದ್ರೂ ಅದಕ್ಕೆ ಇರುವಂಥ ಮರ್ಯಾದೆ ಕೊಟ್ಟು ಟಾಪ್ ಪ್ರಯಾರಿಟಿನ ಕೊಡಬೇಕಾಗುತ್ತೆ. BMC ನಿಮ್ಗೆ ಸಿಗಲ್ಲ ಅಂದ್ಬಿಟ್ಟು ಅದನ್ನು ತಗೊಂಡೋಗಿ 24th ಪೊಸಿಷನ್ಗೋ 50th ಪೊಸಿಷನ್ಗೋ ಕೊಡೋದಕ್ಕಾಗೋದಿಲ್ಲ. BMC ನಂಬರ್ 1 ಪೊಸಿಷನಲ್ಲೇ ಇರುತ್ತೆ, MMC ನಂಬರ್ 2, ಅಟಲ್ ಬಿಹಾರಿ ವಾಜಪೇಯಿ ನಂಬರ್ 3, ಈ ಥರನೇ ಕೊಟ್ಕೊಂಡು ಹೋಗಬೇಕಾಗತ್ತೆ. ಇಫ್ ಯು ಆರ್ ಹ್ಯಾವಿಂಗ್ ಓನ್ಲಿ ಗೌರ್ಮೆಂಟ್ ಕಾಲೇಜಸ್ ಇನ್ ಯುವರ್ ಆಪ್ಷನ್ ಪ್ರಯಾರಿಟಿ. ತುಂಬ ಜನ ಏನು ಮಾಡ್ತಾರೆ, ಗೌರ್ಮೆಂಟ್ ಕಾಲೇಜಸ್ ಮಾತ್ರ ಕೊಟ್ಟಿರ್ತಾರೆ, ನೆಕ್ಸ್ಟು ಪ್ರೈವೇಟ್ ಕಾಲೇಜಸ್ ಕೊಟ್ಕೊಂಡ್ಬರ್ತಾರೆ. ಮೆಡಿಕಲಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗೋದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್, ಜಸ್ಟ್ ಬಿಕಾಸ್ ಆಫ್ ದ ಪೇಷಂಟ್ ಲೋಡ್. ಟೀಚಿಂಗ್ ಚೆನ್ನಾಗಿದೆ ಅಂತಲ್ಲ, ಪೇಷಂಟ್ ಲೋಡ್ ಚೆನ್ನಾಗಿದೆ ಅಂತ. ಅದಾದಮೇಲೆ ಪ್ರೈವೇಟ್ ಕಾಲೇಜಸ್ ಕೊಟ್ಕೋತಾರೆ. ಅದೇ ಇಂಜಿನಿಯರಿಂಗ್ ಅಲ್ಲಾದರೆ ಫಸ್ಟ್ ಎಲ್ಲರೂ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಕೊಟ್ಕೋತಾರೆ. ಬಾಟಮ್ ಹೋಗ್ತಾ ಇದ್ದಾಗೆ ಗೌರ್ಮೆಂಟ್ ಕಾಲೇಜಸ್ ಕೊಡ್ತಾರೆ, ಇಲ್ಲ ಅಂದರೆ ಇಲ್ಲ. ಬಟ್ ಮೆಡಿಕಲಲ್ಲಿ ಹಾಗಾಗೋದಿಲ್ಲ. ಪ್ರೈವೇಟ್ ಕಾಲೇಜಸ್ ಆಪ್ಷನ್ ಎಂಟ್ರಿಯಲ್ಲಿ ಮಾತ್ರ ಕೊಡ್ತಾರೋ ಇಲ್ವೋ, ಗೌರ್ಮೆಂಟ್ ಕಾಲೇಜಸ್ ಅಂತೂ ಕಾಣಿಸ್ಕೊಳ್ಳುತ್ತೆ, ವೆದರ್ ದೇ ಆರ್ ರಿಚ್ ಆರ್ ಪುವರ್. ಸೊ ನೋಡ್ತಾ ಹೋಗೋಣ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡರ್ ಫಾರ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಆಫ್ ಕರ್ನಾಟಕ. ಬರೀ ನಾವು ಗೌರ್ಮೆಂಟ್ ಕಾಲೇಜಸ್ ಟಾಪಲ್ಲಿ ಹಾಕೋತೀವಿ ಸರ್, ಅದಾದ್ಮೇಲೆ ಪ್ರೈವೇಟ್ ಹಾಕೋತೀವಿ ಅಂದರೆ ಈ ವಿಡಿಯೋದಲ್ಲಿ ಗೌರ್ಮೆಂಟ್ ಕಾಲೇಜಸ್ ಪ್ರೆಸೆಂಟ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೈವೇಟ್ ಕಾಲೇಜಸ್ಸು ನೋಡೋಣ. ಸೊ ಈ ಎಲ್ಲ ಕಾಲೇಜ್ಗಳಲ್ಲೂ ಗೌರ್ಮೆಂಟ್ ಕಾಲೇಜ್ ಫೀಸು 60,000 ಮಾತ್ರ ಇರುತ್ತೆ, ಪರ್ ಆ್ಯನಮ್ ಓನ್ಲಿ 60,000 rupees. ಒಂದಷ್ಟು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸಲ್ಲಿ NRI ಸೀಟ್ಸು ಸಹ ಇದೆ, ಅಲ್ಲಿ 25 ಲಕ್ಷ ಇದೆ. ಸೊ ಹಾಗಾಗಿ ನೀವು ತುಂಬ ಯೋಚನೆ ಮಾಡೋಷ್ಟಿಲ್ಲ. ಈ ಕಾಲೇಜುಗಳಲ್ಲಿ ಕೆಲವರು 25 ಲಕ್ಷ ಕೊಟ್ಟು ಬರ್ತಾರೆ ಓದೋದಕ್ಕೆ. ಸೊ ನೀವು ಜಸ್ಟ್ 60,000 ಕೊಟ್ಬಿಟ್ಟು ಬರ್ತೀರಾ. 25 ಲಕ್ಷ ಕೊಟ್ಟು ಬರೋರ್ಗೆ ಏನು ಬುದ್ಧಿ ಇಲ್ಲ ಅಂತಲ್ಲ, 25 ಲಕ್ಷ ಕೊಡ್ತಾ ಇದ್ದಾರೆ ಅಂದರೆ 100 ಸರಿ ಯೋಚನೆ ಮಾಡಿ ಆ ಕಾಲೇಜ್ ಸೇರ್ಕೊಂಡಿರ್ತಾರೆ ಅವರು. ಸೊ BMC ಕಾಲೇಜಲ್ಲಿ ಈ ವರ್ಷ ಅಂದರೆ 2026 ಮಾರ್ಕ್ ಅಲ್ಲಿ ಕಟ್ ಆಫ್ ಇದ್ದಿದ್ದು 1833. ಮೈಸೂರು ಮೆಡಿಕಲ್ ಕಾಲೇಜಲ್ಲಿ 5788, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 6307, ESI ಬೆಂಗಳೂರು 9966, ಕಿಮ್ಸ್ ಹುಬ್ಳಿ 11253, ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 17516, ವಿಮ್ಸ್ ಬಳ್ಳಾರಿ 20,613, ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 23,120, ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 23,126, ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 23,693. ಇಲ್ಲಿ ಒಂದಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಎಲ್ಲ 23,000 ಇದೆ. ಆಲ್ಮೋಸ್ಟ್ ದೇ ಆರ್ ವೆರಿ ಕ್ಲೋಸ್. 23,120, 23,126. See the difference, only 6. 23,693. ಸೊ ಇದನ್ನು ನಾನು ಡಿಫರೆನ್ಸು ಅಂತ ಹೇಳೋದೇ ಇಲ್ಲ, ಬಿಕಾಸ್ ಇಟ್ ಈಸ್ ಆಲ್ ಇಂಡಿಯಾ ರ್ಯಾಂಕ್. ಇದೆಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಹಾಗಾಗಿ ನಿಮಗೆ ಯಾವುದು ಅನುಕೂಲ ಇರುತ್ತೋ, ಶಿವಮೊಗ್ಗ ಹತ್ರ ಇದ್ದರೆ ಶಿವಮೊಗ್ಗ, ಬೆಳಗಾವಿ ಹತ್ರ ಇದ್ದರೆ ಬೆಳಗಾವಿ, ಹಾಸನ್ ಹತ್ರ ಇದ್ದರೆ ಹಾಸನ್ನೇ ಕಾಲೇಜುಗಳನ್ನೇ ನೀವು ಆಪ್ಷನ್ ಎಂಟ್ರಿಯಲ್ಲಿ ಉಳಿಸ್ಕೋಬೋದು, ಇಲ್ಲ ಹೈಯೆಸ್ಟ್ ಪ್ರಯಾರಿಟಿ ಕೊಟ್ಕೋಬೋದು. ಹೀಗೇ ಕೊಡಬೇಕು ಅಂತಿಲ್ಲ, ಶಿವಮೊಗ್ಗ ಕೆಳಗಡೆ ಬೆಳಗಾವಿ, ಬೆಳಗಾವಿ ಕೆಳಗಡೆ ಹಾಸನ್ ಕೊಡಬೇಕು ಅಂತೇನಿಲ್ಲ. ನಿಮ್ಮ ಊರು ಬೆಳಗಾವಿ ಸುತ್ತಮುತ್ತ ಇದ್ದರೆ ಬೆಳಗಾವಿಗೆ ಹೈಯೆಸ್ಟ್ ಪ್ರಯಾರಿಟಿ ಕೊಡಿ, ನಿಮ್ಮ ಊರು ಹಾಸನ್ಗೆ ಹತ್ರ ಇದ್ದರೆ ಹಾಸನ್ಗೆ ಹೈಯೆಸ್ಟ್ ಪ್ರಯಾರಿಟಿ ಕೊಡಿ, ಶಿವಮೊಗ್ಗ ನಿಮ್ಮ ಊರಿಗೆ ಹತ್ರ ಇದ್ದರೆ ಶಿವಮೊಗ್ಗ ಹೈಯೆಸ್ಟ್ ಪ್ರಯಾರಿಟಿ ಕೊಡಿ. ಮಂಡ್ಯ ಹೇಗೋ ಮೇಲೆ ಇದ್ದೇ ಇರುತ್ತೆ, ಯಾಕೆಂದರೆ ಅದರ ಕಟ್ ಆಫ್ 17,516 ಇದೆ. ನಿಮ್ಗೆ ಸಿಗುತ್ತೋ ಬಿಡುತ್ತೋ, ನಿಮ್ಗೆ ಇಷ್ಟ ಇದ್ದರೆ ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಗೆ ಇಷ್ಟ ಇರೋ ಕಾಲೇಜ್ಗಳಿಗೆಲ್ಲ ಹೈಯೆಸ್ಟ್ ಪ್ರಯಾರಿಟಿನೇ ಕೊಟ್ಕೊಂಡು ಹೋಗಿ. ನೆಕ್ಸ್ಟ್ ಗುಲ್ಬರ್ಗ 28,530, ESI ಗುಲ್ಬರ್ಗ 29,686. ಎರಡು ಗುಲ್ಬರ್ಗದಲ್ಲೇ ಇದೆ, ಆಲ್ಮೋಸ್ಟ್ ಸೇಮ್ ಇದೆ. ಚಾಮರಾಜನಗರದಲ್ಲಿ 38,945 ಇದ್ರೆ, ಗದಗಲ್ಲಿ 41,241, ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ 43,120, ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 46,827, ಚಿಕ್ಕಬಳ್ಳಾಪುರ 47,973. ನೀವೇನಾದರೂ ನಾರ್ತ್ ಕರ್ನಾಟಕ ಬೀದರ್ ಸುತ್ತಮುತ್ತ ಇದ್ರೆ ಬೀದರ್ನೇ ಹೈಯೆಸ್ಟ್ ಪ್ರಯಾರಿಟಿ ಕೊಡಿ. ನೀವು ಬೆಂಗಳೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕೋಲಾರ ಈ ಕಡೆ ಇದ್ರೆ ಇದೇನು ಕಟ್ ಆಫ್ ಸ್ವಲ್ಪ 47 ಬಂದ್ಬಿಟ್ಟಿದೆ, 46 ಇದೆ ಅಂತ ಬೀದರೇ ಮೇಲೆ ಕೊಡಬೇಕು ಅಂತ ಏನಿಲ್ಲ. ಚಿಕ್ಕಬಳ್ಳಾಪುರಕ್ಕೆ ಹೈಯೆಸ್ಟ್ ಪ್ರಯಾರಿಟಿ ಕೊಡಿ,
ಬೀದರ್ನ ಕೆಳಗಡೆ ಕಳಿಸ್ಬೋದು ಇಫ್ ಯು ಬಿಲಾಂಗ್ ಟು ಮೈಸೂರು ಕರ್ನಾಟಕ ರೀಜನ್. ಇಲ್ಲ ನಾರ್ತ್ ಕರ್ನಾಟಕ ರೀಜನ್ ಅಲ್ಲಿ ಇದ್ರೆ ಬೀದರ್ನಿ ನೀವು ಹೈಯೆಸ್ಟ್ ಪ್ರಯಾರಿಟಿ ಕೊಟ್ಕೋಬಹುದು. ಕೊಡಗು 49,462. ನಿಮ್ಮ ಊರು ಮೈಸೂರು ಕೊಡಗು ಹತ್ರ ಇದೆ, ಇಲ್ಲ ಚಾಮರಾಜನಗರದ ಹತ್ರ ಇದೆ ಅಂತ ಏನಾದರೂ ಇದ್ರೆ ಕೊಡಗುನೇ ನೀವು ಮೇಲೆ ಹಾಕೋಬಹುದು, ಬಿಕಾಸ್ ಇಟ್ ಇಸ್ 49,000. ಇದು ಜಸ್ಟ್ 47,000. ಈ 1,500 ರ್ಯಾಂಕ್ ಡಿಫ್ರೆನ್ಸ್ ಇದ್ರೆ ತುಂಬಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಕೊಪ್ಪಳದಲ್ಲಿ 52,000, ಕಾರವಾರ 55,000, ಚಿಕ್ಕಮಗಳೂರು 58,516 ಇತ್ತು. ನೆಕ್ಸ್ಟ್ ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 63,822, ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 66,032, ಚಿತ್ರದುರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 68,263. ಏನು ಖುಷಿ ಸಂಗತಿ ಅಂದರೆ ಈ ವರ್ಷ ಮಾಕಲ್ಲಿ 68,263 ಬಂದಿರೋರ್ಗೂ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ. ಅಂದರೆ 65,000 ರೂಪಾಯಿಗೆ ಅವರು ಒಂದು ವರ್ಷ ಮೆಡಿಕಲ್ಲು ಮುಗಿಸಬಹುದು ಅನ್ನೋದು. ದಿಸ್ ಈಸ್ ಅಬೌಟ್ ದ ಕಟ್ ಆಫ್ ಆಲ್ 24 ಕಾಲೇಜಸ್. ಹೊಸ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂದರೆ ಟೈಮ್ ಇದೆ, ಈಗ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಒಂದಷ್ಟು ಫೀಡ್ಬ್ಯಾಕ್ ತೊಗೊಂಡು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಎಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದು ನೋಡಿ ನೀವು. ಸೊ ದಿಸ್ ಈಸ್ ಅಬೌಟ್ ದ ಮಾರ್ಕ್ ರೌಂಡ್ ಕಟ್ ಆಫ್. ಈಗ ಏನೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಅದೇ ಕಾಲೇಜ್ ಸಿಗುತ್ತೆ ಅಂತ ಏನೋ ನಂಬ್ಕೊಳಕ್ಕೆ ಹೋಗ್ಬಿಡಿ. ಫಸ್ಟ್ ರೌಂಡಲ್ಲಿ ಸ್ವಲ್ಪ ಚೇಂಜಸ್ ಅಂತೂ ಖಂಡಿತ ಆಗುತ್ತೆ. ಒಂದು 30% to 40% ಸ್ಟೂಡೆಂಟ್ಸ್ಗೆ ಕಾಲೇಜಸ್ ಚೇಂಜ್ ಆಗುತ್ತೆ. ಯಾಕೆಂದರೆ ಒಂದಷ್ಟು ಜನ ಸ್ಟೂಡೆಂಟ್ಸು ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡ್ತಾರೆ, ಇನ್ನೊಂದಷ್ಟು ಜನ ಕಾಲೇಜಸ್ ಇನ್ಕ್ಲೂಡ್ ಮಾಡಿರೋದಿಲ್ಲ, ಈಗ ಇನ್ಕ್ಲೂಡ್ ಮಾಡ್ಕೋತಾರೆ, ಒಂದಷ್ಟು ಜನ ಕಾಲೇಜ್ಗಳನ್ನ ಡಿಲೀಟ್ ಸಹ ಮಾಡ್ಕೋತಾರೆ. ಸೊ ಎಲ್ಲರೂ ಮಾಡಿಫೈ ಮಾಡೋದ್ರಿಂದ ನಿಮ್ಗೆ ಸಿಕ್ಕಂತಹ ಕಾಲೇಜು ಖಂಡಿತ ಫಸ್ಟ್ ರೌಂಡಲ್ಲಿ ಸಿಗುತ್ತೆ ಅಂತ ಅನ್ಕೊಳಕ್ಕಾಗೋದಿಲ್ಲ. ಸ್ವಲ್ಪ ಚೇಂಜಸ್ ಆಗುತ್ತೆ, ಒಂದಷ್ಟು ಜನಕ್ಕೆ ಹಾಗೆ ಉಳ್ಕೊಳ್ಳುತ್ತೆ, ಒಂದಷ್ಟು ಜನಕ್ಕೆ ಸಿಗೋದಿಲ್ಲ. ಯಾರಿಗೆ ಕಾಲೇಜ್ ಚೇಂಜ್ ಆಗುತ್ತೆ ಅಂದರೆ ಬಾರ್ಡರ್ ಲೈನಲ್ಲಿ ಸಿಕ್ಕಿರುತ್ತೆ, ಲಾಸ್ಟ್ 4 ಸೀಟ್ಸ್, ಲಾಸ್ಟ್ 3 ಸೀಟ್ಸು ಯಾವುದೋ ಒಂದು ಕಾಲೇಜಲ್ಲಿ ಸಿಗುತ್ತೆ. ಸೊ ಅವ್ರಿಗೆ ಬೇಕಾದರೆ ಬೇರೆ ಕಾಲೇಜಿಗೆ ಶಿಫ್ಟ್ ಆಗಬಹುದು. ಅಪ್ಗ್ರೇಡ್ ಅಂತೂ ಆಗೋದಿಲ್ಲ, ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಕೆಳಗಡೆ ಇರೋಂಥ ಕಾಲೇಜ್ಗೆ ಬರಬಹುದು. ಇನ್ನು ಫಸ್ಟ್ 10 ಮೆಂಬರ್ಸ್ ಸಿಕ್ಕಿರುತ್ತೆ ಆ ಕಾಲೇಜಲ್ಲಿ, ಫಸ್ಟ್ ಟಾಪ್ 5 ಮೆಂಬರ್ಸ್ ಸ್ಟೂಡೆಂಟ್ಸ್ ಸಿಕ್ಕಿರುತ್ತೆ, ಅವ್ರದ್ದಂತೂ ಏನು ಚೇಂಜ್ ಆಗೋದಿಲ್ಲ. ಬಾರ್ಡರ್ ಲಾಸ್ಟ್ 5 ಲಾಸ್ಟ್ 10 ಸೀಟ್ಸ್ ಸ್ವಲ್ಪ ಚೇಂಜ್ ಆಗುವ ಸಾಧ್ಯತೆಗಳು ಎಲ್ಲ ಇದೆ. ಎಲ್ಲ ವರ್ಷಗಳಲ್ಲೂ ಮಾರ್ಕಲ್ಲಿ ಸಿಕ್ಕಂತಹ ಸೀಟು ಎಷ್ಟೊಂದು ಜನಕ್ಕೆ ಫಸ್ಟ್ ರೌಂಡಲ್ಲಿ ಸಿಗೋದಿಲ್ಲ. ಒಂದಷ್ಟು ಜನ ಸ್ಟೂಡೆಂಟ್ಸ್ಗೆ ಸೀಟೇ ಸಿಗೋದಿಲ್ಲ ಫಸ್ಟ್ ರೌಂಡಲ್ಲಿ, ಯಾಕೆಂದರೆ ಆಪ್ಷನ್ ಎಂಟ್ರಿ ಮಾಡದೇ ಇರೋರೆಲ್ಲ ಈಗ ಫಸ್ಟ್ ರೌಂಡ್ಗೆ ಮಾಡಿರ್ತಾರೆ. ಬಟ್ ಏನು ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ, ನಿಮ್ಗೆ ಮಾರ್ಕಲ್ಲಿ ಸಿಕ್ಕಿದೆ ಅಂದರೆ ಅಟ್ಲೀಸ್ಟ್ ನಿಮಗೆ ಸೆಕೆಂಡ್ ರೌಂಡಲ್ಲಾದರೂ ಆ ಕಾಲೇಜು ಖಂಡಿತ ಸಿಗುತ್ತೆ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.